ಬಿಬಿಎಂಪಿ ಅಮಾಯಕ ಜೀವಗಳನ್ನ ಬಲಿ ಪಡಿತಾ ಇದೆ. ಮರ ಬಿದ್ದು ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲು ಸಾಲು ದುರಂತಗಳಾದರೂ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ಬಿಬಿಎಂಪಿ ಅರಣ್ಯ ಘಟಕ ಕಣ್ಮುಚ್ಚಿ ಕುಳಿತಿದೆ. ಅಪಾಯಕಾರಿ ಮರ ಕೊಂಬೆ ತೆರವು ಮಾಡಬೇಕಾಗಿದ್ದ ಅರಣ್ಯ ಘಟಕ ಎಚ್ಚೆತ್ತುಕೊಳ್ತಾ ಇಲ್ಲ. ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಿಲ್ಲ. ಹೀಗಾಗಿ ಅಪಾಯಕಾರಿ ಮರ ಕೊಂಬೆಗಳನ್ನ ತೆರವು ಮಾಡ್ತಾ ಇಲ್ಲ. ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರ ತೆರವಿಗೆ ಬಿಬಿಎಂಪಿ ಅರಣ್ಯ ಘಟಕ ಟೆಂಡರ್ ಕರೆಯಲಾಗಿತ್ತು. ಗುತ್ತಿಗೆದಾರರಿಗೆ ಈವರೆಗೂ ಬಿಲ್ ನೀಡದೆ ಸತಾಯಿಸ್ತಾ ಇದೆ. ಗುತ್ತಿಗೆದಾರರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ರು. ಗುತ್ತಿಗೆದಾರರಿಗೆ ಬಿಲ್ ನೀಡದಿದ್ದಕ್ಕೆ ಮರಗಳ ತೆರವು ಕಾರ್ಯಾಚರಣೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೇರಳ ಪ್ರವಾಸಕ್ಕೆ ತೆರಳಿದ್ದ ಯುವಕ ಈಜಲು ಬಾರದೆ ನೀರು ಪಾಲಾದ ಘಟನೆ ನಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಮಾಗಡಿ ಮೂಲದ ಯುವಕ ದರ್ಶನ್ ಮೃತಪಟ್ಟ ದುರ್ದೈವಿ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದರ್ಶನ್ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಿದ್ದ. ಈ ವೇಳೆ ಈಜೋದಕ್ಕೆ ಬಾರದೆ ಯುವಕ ದರ್ಶನ್ ಮೃತಪಟ್ಟಿದ್ದಾನೆ. ಬಿಬಿಎಂಪಿ ಅಮಾಯಕ ಜೀವಗಳನ್ನ ಬಲಿ ಪಡಿತಾ ಇದೆ. ಮರ ಬಿದ್ದು ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲು ಸಾಲು ದುರಂತಗಳಾದರೂ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ಬಿಬಿಎಂಪಿ ಅರಣ್ಯ ಘಟಕ ಕಣ್ಮುಚ್ಚಿ ಕುಳಿತಿದೆ. ಅಪಾಯಕಾರಿ ಮರ ಕೊಂಬೆ ತೆರವು ಮಾಡಬೇಕಾಗಿದ್ದ ಅರಣ್ಯ ಘಟಕ ಎಚ್ಚೆತ್ತುಕೊಳ್ತಾ ಇಲ್ಲ. ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಿಲ್ಲ. ಹೀಗಾಗಿ ಅಪಾಯಕಾರಿ ಮರ ಕೊಂಬೆಗಳನ್ನ ತೆರವು ಮಾಡ್ತಾ ಇಲ್ಲ. ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರ ತೆರವಿಗೆ ಬಿಬಿಎಂಪಿ ಅರಣ್ಯ ಘಟಕ ಟೆಂಡರ್ ಕರೆಯಲಾಗಿತ್ತು. ಗುತ್ತಿಗೆದಾರರಿಗೆ ಈವರೆಗೂ ಬಿಲ್ ನೀಡದೆ ಸತಾಯಿಸ್ತಾ ಇದೆ. ಗುತ್ತಿಗೆದಾರರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ರು. ಗುತ್ತಿಗೆದಾರರಿಗೆ ಬಿಲ್ ನೀಡದಿದ್ದಕ್ಕೆ ಮರಗಳ ತೆರವು ಕಾರ್ಯಾಚರಣೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೇರಳ ಪ್ರವಾಸಕ್ಕೆ ತೆರಳಿದ್ದ ಯುವಕ ಈಜಲು ಬಾರದೆ ನೀರು ಪಾಲಾದ ಘಟನೆ ನಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಮಾಗಡಿ ಮೂಲದ ಯುವಕ ದರ್ಶನ್ ಮೃತಪಟ್ಟ ದುರ್ದೈವಿ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದರ್ಶನ್ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಿದ್ದ. ಈ ವೇಳೆ ಈಜೋದಕ್ಕೆ ಬಾರದೆ ಯುವಕ ದರ್ಶನ್ ಮೃತಪಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.